86 ಎಲೆಕ್ಷನ್ ಬಂತು. ಹ್ಮ್. ಅವಾಗ ನಮ್ಮ ಸಂಘಟದಲ್ಲೇ ಹ್ಮ್. ಯಾರು ನಿಲ್ಲೋದಂದ್ರೆ 80 ಒಳಗೆ ಅವ್ರನ್ನ ನಿಂತರು. ಹ್ಮ್. ನಿಂತರು ಏನಾಗಲಿಲ್ಲ, ಜನ ಕೇಳಿಲ್ಲ. ನೀವು ನಂಬಂಗಿಲ್ಲ, ಐತಿ ಕೊಡ್ತೀನಿ ಮಾಹಿತಿ, ಅಷ್ಟು ಐತಿ. 8 ಗಂಟೆಗೆ ಕೌಂಟಿಂಗ್ ಇತ್ತದು. ಹ್ಮ್. 9:30 ರಿಸಲ್ಟ್. ಹ್ಮ್. 90% ಓಟ್ ನನಗೆ, 10% ಓಟ್ ಅವ್ರಿಗೆ. ಹ್ಮ್. ಫಸ್ಟ್ ರೌಂಡ್ನಾಗ ಬಂದುಬಿಟ್ಟು ಹ್ಮ್. ಹಿಂಗೆ ಬರ್ತಾ ಹಂಗೆ ಕೆಲಸ ಮಾಡ್ಕೋತ ಇದ್ದೀವಿ. ಇದ್ದಾಗ 7 ಎಲೆಕ್ಷನು ಹ್ಮ್. ಭಾಳ ಇದರಲ್ಲಿ ಮಾಡಿದ್ವಿ ನಾವು. ಹ್ಮ್. 6 ಎಲೆಕ್ಷನ್. ಹ್ಮ್. ಮುಂದೆ 2009 ಯಡಿಯೂರಪ್ಪ ಬಂದ ನಮ್ಮ ಕಡೆ, ಈ BJP ಸೇರು, ಹ್ಮ್. ನಮ್ಮ ಕ್ಯಾಂಡಿಡೇಟ್ ಆಗು, ಹ್ಮ್. ನಮ್ಮ ಸರ್ಕಾರ ಬರ್ತೈತಿ, ನಿಮ್ಮ ಮಿನಿಸ್ಟ್ರ್ ಮಾಡ್ತೀವಿ ಅಂತಂದರು. ಇಲ್ಲ ಸರ್, ಸಾರಿ, ನಾನು ಬರೋದಿಲ್ಲ ನೋಡಂದರು. ಹ್ಮ್. ಇಲ್ಲ ಅವ್ರು ಸಿಟ್ಟು ಬಂದವರು, ಬರೋದಿಲ್ಲಲ್ಲ ನೀನು, ಹ್ಮ್. ನೋಡ್ತೀನಿ. ಹ್ಮ್. ಮುಂದೆ 2010 ಅವ್ರು ಗೌರ್ಮೆಂಟ್ ಬಂತು, ಹ್ಮ್. ನನ್ನ ಇಲೆಕ್ಷನ್ ಬಂತು. ಹ್ಮ್. ಅವರು ನಿನ್ನ ಸೋಲ್ಸೇ ನಾನು ಮನೆಗೆ ಹೋಗೋದು ಅಂತ ತಿಳ್ಕೊಂಡು ಹೇಳಿ ಹ್ಮ್. ಪಣ ತೊಟ್ಟು ಹ್ಮ್. ಇಡೀ ಅವ್ರ ಸರ್ಕಾರದ ಇದ್ದ ಮಂತ್ರಿಗಳು, ಶಾಸಕರು ಎಲ್ಲರನ್ನು ಹಾಕಿ ಹ್ಮ್. ಎಲ್ಲಿ ನಮ್ಮನ್ನ ಅಡ್ಡಾಡ್ದಂಗೆ ಮಾಡಿದರು. ಹ್ಮ್. ಇದು 2010ರಲ್ಲಿ ಹ್ಮ್. ಭಾಳ ಇದು ಮಾಡಿದರು. ಅಂದ್ರೇನು ಅಷ್ಟು ತೊಂದರೆ ಅಂದ್ರೇನು, ಎಲ್ಲಿ ಹೋದರೂ ನಿಮ್ಗೆ ಇದನ್ನು ಮಾಡಲಿಲ್ಲ. ಹ್ಮ್. ಕಡೆ ಕ್ಯಾನ್ವಾಸ್ ಅವರು ಅಡ್ಡಾಡಿದರು. ಹ್ಮ್. ಮುಖ್ಯಮಂತ್ರಿ ಇದ್ದಾಗ ಯೂಸಲ್ಲಿ ಅಡ್ಡಾಡಿದ್ರು, ಹ್ಮ್. ಅವರು ಅಡ್ಡಾಡಿದ್ರು ಎಲ್ಲ ಜಿಲ್ಲಾಕ್ಕೆ. ಧಾರವಾಡ ಯೂನಿವರ್ಸಿಟಿ ಕ್ಯಾನ್ವಾಸ್ಗೆ ಹೋಗಿದ್ದೆ ನಾನು. ಹ್ಮ್. ಅವ್ರು ಇಳಿದು ಬರ್ತಿದ್ರು, ನಾನು ಮೇಲೆ ಹೊಂಟಿದ್ದೆ. ಹ್ಮ್. ಏನಪ್ಪ ಹೆಂಗಿದೆ ಎಲೆಕ್ಷನ್? ಹ್ಮ್. ಏನು ಸರ್ ನಿಮ್ಮ ಆಶೀರ್ವಾದ? ಇಲ್ಲ, ಏನಾದರೂ ನೀನು ಸೋಲಿಸ್ತೀವಿ, ನಿನ್ನ ನೇರ ಮಾತು. ಸೋಲಿಸ್ತೀವಿ ನಿನ್ನ. ನೀನು ನಮ್ಮ ಮಾತು ಕೇಳಿದ್ರೆ ನೀನು ಸೋಲ್ಸೇ ನಮ್ಮ ಮನೆಬೇಕು. ನೀನು ಸೋಲ್ಸಾಕ ನಾ ಪಣ ತೊಟ್ಟಿ ನಿಂತು. ಇಲ್ಲಿ ಬಿಡಿ ಸರ್, ನಿಮ್ಮ ಆಶೀರ್ವಾದ ಇಲ್ಲ ತಂದೆ. ಇರಲಿ, ಆಗಲಿ ಅಂದೆ. ನೋಡಿ, ಆ ಮನುಷ್ಯನ ಹೇಳ್ತೀನಿ ಈಗ ನೋಡಮ್ಮ, ಅಲ್ಲಿ ಹೋದ್ವಿ ನಾವು. ಹೋಗಿ ಹಿಂಗೆ ಹೋಗಿ ಅಂತ ಏಲ್ ಬಾಯಿಲ್ ಅಂದ, ಕರೆದ. ಇಲೆಕ್ಷನ್ ದುಡ್ಡು ಇಡಬೇಕಂದ್ರೆ ನೀವು ಅದಕ್ಕೆ ಇಲೆಕ್ಷನ್ ದುಡ್ಡು ಇಡಬೇಕು, ಬ್ಯಾಡ್ರಿ ಸರ್ ಅಂದೆ. ನಿಮ್ಮ ಆಶೀರ್ವಾದ ಇರಲಿ, ಬ್ಯಾಡ್ರಿ ಅಂದೆ. ಹಂಗಿದ್ರು ಎಲ್ಲ ಅಡ್ಡಾಡೆಲ್ಲ ಆಯಿತು, ಭಾಳ ಇದನ್ನು ಮಾಡಿದರು. ಆ ಸರಿ ಮಾತ್ರ ಓಟ್ ಕಡಿಮೆ ಅದು, ಡಿಫ್ರೆನ್ಸ್ ಕಡಿಮೆ ಆದ. ಮತ್ತು ಮಾಮೂಲಿ 2016, 2022 ನಾನು ಆ್ಯಸ್ ಬಂದೆ. ಹಿಂಗೆ ಬಂದ ನಂತರ 8 ಸರಿ ಬರಬೇಕಾದ್ರೆ ನಿಮ್ಗೆ ಹೇಳ್ತೀನಿ, 1990ರವರೆಗೆ ನಾವು ನಮ್ಮ ಮಿಸ್ಸಸ್ನ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಬರ್ತಿದ್ವಿ. 90ಯಿಂದ ನಮಗೆ ಮನೆಗೆ ಏನೂ ದರ್ಶನ ಇಲ್ಲ. ಅವ್ರು ಎಲ್ಲಿರ್ತಾರೋ, ನಾವೆಲ್ಲಿರ್ತೀವೋ, ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗವ, ರಾತ್ರಿ 1 ಗಂಟೆ ಬರೋವ, ಮಕ್ಳು ಏನು ಕಲಿತಾರ ಏನು, ಅಷ್ಟು ಸಹಿತ ನಿಷ್ಕಾಳಜಿ ಆಗ್ಬಿಟ್ಟಿತ್ತು. ಕೇತರಂಗ ಸ್ಪೀಕರ್ ಇದ್ದ, ನಮ್ಮ ಮನೆ ಬಂದಿದ್ದ. ನನ್ನ ಮಗ ಇಲ್ಲೇ ಇಂಜಿನಿಯರ್ ಅದ, ಇಲ್ಲಿ ಅದ, ಅಮೇರಿಕಾದಾಗ ಬಂದಾನ. ಹೊರಟ್ಟಿ ಯಾವ ಕ್ಲಾಸ್ ನೀವು ಅಂದ. ಹೊರತು ಯಾವ ಕ್ಲಾಸ್ ಓದ್ತೀನಿ ಅಂತ ಕೇಳಿದೆ ಅವನು. ನಾಲಾಯಕ ಬೈದನ. ಮಗ ಯಾವ ಕ್ಲಾಸ್ನಾಗ ಓದ್ತಾನೆ ನಿನ್ಗೆ ಗೊತ್ತಿಲ್ಲ ಏನು, ನಿನ್ನ ರಾಜಕೀಯ ಬೈದಾವ ಎಲ್ಲ ನಮ್ಗೆ ನೆನಪಿತ್ತ. ಬಟ್ ಅದು ಆ ಪರಿಸ್ಥಿತಿ ಹಂಗೆ ಹಗಲು ರಾತ್ರಿ ಅಡ್ಡಾಡಿ ಯಾರನ್ನು ಏನು ಮಾಡಲು ಕೂಡಲೇ ಜನ ನನಗೆ ಓಟ್ ಹಾಕ್ತಾ ಬಂದರು.